ಡಾಲಿ ಧ್ರುವ ಸೇರಿ ದರ್ಶನ್ಗೆ ಡಿಚ್ಚಿ ಕೊಡ್ತಾರಾ? ದರ್ಶನ್ ಬಳಗದಿಂದ ದೂರವಾಗಿರುವಂತಹ ಧ್ರುವ ಹಾಗೂ ಡಾಲಿ ಧನಂಜಯ್ ಮದುವೆಗೂ ಕೂಡ ಗೈರಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿವೋರ್ಸ್ ಹಾಗೂ ಧ್ರುವ ಫ್ಯಾನ್ಸ್ ನಡುವೆ ಮುಸುಕಿನ ಗುದ್ದಾಟ ಕೂಡ ಇದೆ. ಈಗ ಒಂದೇ ವೇದಿಕೆಯ ಮೇಲೆ ಹೆಗಲ ಮೇಲೆ ಕೈಯನ್ನ ಹಾಕಿ ದೋಸ್ತಿಯನ್ನ ಪ್ರದರ್ಶನ ಮಾಡಿದ್ದಾರೆ. ಜೈಲಿಂದ ವಾಪಸ್ ಬಂದಿದ್ದಾರೆ ದರ್ಶನ್ ಅವರು. ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಅದು ಬಿಟ್ಟು ಡಾಲಿ ಅವರ ಮದುವೆಗೆ ಗೈರಾಗಿದ್ದು ಕಾರಣ ಇದೇ ಇರಬಹುದು. ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೇಳಿ ಎಲ್ಲೂ ಕೂಡ ಅವರು ಹೋಗ್ತಾ ಇಲ್ಲ. ಡಾಲಿ ಮದುವೆ ಅಂತಲ್ಲ, ಯಾವುದೇ ಮದುವೆ ಸಮಾರಂಭಗಳಿಗೂ ಕೂಡ ಅವರು ಹೋಗ್ತಾ ಇಲ್ಲ. ಅವರಿಗೆ ರೆಸ್ಟ್ ಬೇಕು. ಜಾಮೀನು ಯಾಕೆ ತಗೊಂಡಿದ್ದಾರೆ ಅಂತಂದ್ರೆ ಅದೇ ಕಾರಣಕ್ಕೆ ಜಾಮೀನು ತೆಗೆದುಕೊಂಡಿದ್ದಾರೆ, ಬೆನ್ನು ನೋವು ಅಂತ ಹೇಳಿ. ಈಗ ಆ ಮದುವೆ ಈ ಮದುವೆಗೆ ಹೋಗಕ್ಕಾಗಲ್ಲ. ಡಿವೋರ್ಸ್ ಹಾಗೂ ಧ್ರುವ ಫ್ಯಾನ್ಸ್ ನಡುವೆ ಮುಸುಕಿನ ಗುದ್ದಾಟ ನಡೀತಾನೆ ಇರುತ್ತೆ. ಫ್ಯಾನ್ಸ್ಗಳು ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ದರ್ಶನ್ ಹಾಗೂ ಧ್ರುವ ಅವ್ರು ಹೇಗೆ ಇದ್ರೂ ಕೂಡ ಅದು ಅವ್ರ ಪರ್ಸನಲ್ ಆಗಿರುತ್ತೆ. ಫ್ಯಾನ್ಸ್ಗಳು ಆರಾಧನೆ ಮಾಡೋರು ಈ ತರ ಮಾಡಬಾರ್ದು. ಈಗ ಒಂದೇ ವೇದಿಕೆಯ ಮೇಲೆ ಹೆಗಲ ಮೇಲೆ ಕೈ ಹಾಕಿ ದೋಸ್ತಿಯನ್ನ ಪ್ರದರ್ಶನ ಮಾಡಿದ್ದಾರೆ ಡಾಲಿ ಹಾಗೂ ಧ್ರುವ. ಧ್ರುವ ಸರ್ಜಾ ಡಾಲಿ ಧನಂಜಯ್ ದೋಸ್ತಿ ಹೊಸದೇನಲ್ಲ ಬಿಡಿ. ಡಾಲಿ ನಟನೆಯ ನಿರ್ಮಾಣದ ವಿದ್ಯಾಪತಿ ಚಿತ್ರದ ಟ್ರೇಲರ್ ಲಾಂಚ್ಗೆ ಧ್ರುವ ಬಂದಿದ್ದಾರೆ. ಡಾಲಿ ಪ್ರೋಗ್ರಾಂಗೆ ಧ್ರುವ ಬಂದಿದ್ದು ಸ್ಯಾಂಡಲ್ವುಡ್ ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಅವರಿಬ್ಬರನ್ನು ಕೂಡ ದರ್ಶನ್ ದೂರ ಇಟ್ಟಿರೋದು ಎಲ್ರಿಗೂ ಕೂಡ ಗೊತ್ತೇ. ಇಬ್ಬರೂ ಸೇರಿ ದಾಸನಿಗೆ ಡಿಚ್ಚಿ ಹೊಡೆಯೋದಕ್ಕೆ ಸಿದ್ಧವಾದ್ರ. ಡಾಲಿ ಧ್ರುವ ಸೇರಿ ದರ್ಶನ್ಗೆ ಡಿಚ್ಚಿ ಹೊಡೆಯೋಕೆ ಆಗುತ್ತಾ? ಬಾಕ್ಸ್ ಆಫೀಸ್ ಸುಲ್ತಾನನ ಟಚ್ ಮಾಡೋಕೆ ಆಗುತ್ತಾ ಅವರಿಂದ? ಎಸ್, ಧ್ರುವ ಸರ್ಜಾ ಅವರು ಯಾಕೆ ಬಂದಿದ್ದಾರೆ ಅಂತಂದ್ರೆ ಡಾಲಿ ಧನಂಜಯ್ ಅವರ ನಿರ್ಮಾಣದ ವಿದ್ಯಾಪತಿ ಎನ್ನುವಂತಹ ಸಿನಿಮಾದಲ್ಲಿ ನಾಗಭೂಷಣ್ ಅವರು ಆಕ್ಟ್ ಮಾಡಿದ್ದಾರೆ. ಸೊ ಈ ಒಂದು ಆಡಿಯೋ ಲಾಂಚ್ಗೆ ಇವರು ಬಂದಿರ್ತಾರೆ. ಡಾಲಿ ನಟನೆಯ ನಿರ್ಮಾಣದ ಈ ಒಂದು ಚಿತ್ರ ವಿದ್ಯಾಪತಿ ಇದನ್ನ ಲಾಂಚ್ ಮಾಡೋದಕ್ಕೆ, ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಬಂದಿದ್ದಾರೆ. ಡಾಲಿ ಪ್ರೋಗ್ರಾಂಗಳಿಗೆ ಧ್ರುವ ಬಂದಿದ್ದು ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಧ್ರುವ ಅವರ ಸಿನಿಮಾ ಕೂಡ ಬರ್ತಾ ಇದೆ. ಅವರಿಬ್ಬರನ್ನು ಕೂಡ ದರ್ಶನ್ ದೂರನೇ ಇಟ್ಟಿದ್ರು, ಅದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಇಬ್ರು ಸೇರಿ ದಾಸನಿಗೆ ಡಿಚ್ಚಿ ಹೊಡೆಯೋದಕ್ಕೆ ಸಿದ್ಧವಾದ, ಅದು ಹೋಗೋದಲ್ಲ, ಅದು ಮಾತು. ದರ್ಶನ್ ಅವರಿಗೆ ಅಪಾರವಾದ ಒಂದು ಅಭಿಮಾನಿ ಬಳಗವೇ ಇದೆ. ಇಬ್ಬರು ಸೇರ್ಕೊಂಡು ಡಿಚ್ಚಿ ಕೊಡ್ತಾ ಇದ್ದಾರೆ ನಮ್ಮ ಬಾಸು ಅಂತ ಹೇಳಿ ಅವರ ಅಭಿಮಾನಿಗಳು ಹೇಳಿದ್ರೆ ಅದು ಹೋಗೋ ಬದುಕಲ್ಲ, ಸಾಧ್ಯನೇ ಇಲ್ಲ. ದರ್ಶನ್ ಅಭಿಮಾನಿಗಳು ಎಷ್ಟಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಹಾಗೆ ಧನಂಜಯ್ ಅವರಿಗೂ ಕೂಡ ಅಭಿಮಾನಿಗಳಿದ್ದಾರೆ, ಸರ್ಜಾ ಅವರಿಗೂ ಕೂಡ ಅಭಿಮಾನಿಗಳಿದ್ದಾರೆ. ಇವರಿಬ್ಬರನ್ನು ಕಂಡ್ರೆ ದರ್ಶನ್ಗೆ ಆಗಲ್ಲ, ದರ್ಶನ್ ಕಂಡ್ರೆ ಇವರಿಬ್ರಿಗೂ ಆಗಲ್ಲ ಅನ್ನುವಂಥ ಟಾಕ್ ಇದೆ. ಆದ್ರೆ ಅದು ಏನೇ ಆದ್ರೂ ಕೂಡ ಡಿಚ್ಚಿ ಹೊಡೆಯೋಕಂತೂ ಸಾಧ್ಯನೇ ಅಲ್ಲ. ಬಾಕ್ಸ್ ಆಫೀಸ್ ಸುಲ್ತಾನ್ ಟಚ್ ಮಾಡೋಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಅವರ ಅಭಿಮಾನಿಗಳು ಹೇಳ್ತಾರೆ ಡಿ ಬಾಸ್ ಟಚ್ ಮಾಡೋಕೆ ಸಾಧ್ಯನೇ ಇಲ್ಲ, ಯಾರು ಬಂದ್ರು ಡಿ ಬಾಸ್ನ ಟಚ್ ಮಾಡೋಕ್ಕಾಗಲ್ಲ ಅಂತ. ಕಾದ್ ನೋಡ್ಬೇಕಾಗಿದೆ, ಟಕ್ಕರ್ ಕೊಡ್ತಾರ ಏನು ಎತ್ತ ಅಂತ.